ಸುರೇಶನವರೇ, ನಮ್ಮ ಎಲ್ಲ ಇಲ್ಲಿ ಕೂತಿರ್ತಕ್ಕಂಥ ಅವರ ಜೀವನದ ಒಂದು ಚರಿತ್ರೆಯ ಬಗ್ಗೆ ಅನೇಕ ವಿಚಾರಗಳನ್ನ ಕ್ಯಾಂಪ್ ಅಲ್ಲಿ ಜನಿಸಿರ್ತಕ್ಕಂಥ ಪ್ರಾಧಾನ್ಯತೆಯನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಜೈ ಭೀಮ್ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಈ ಆಯೋಜನೆಯಲ್ಲಿ ಚಂದ್ರಣ್ಣವರು ತಮ್ಮನ್ನು ಉದ್ದೇಶ ಒಂದೆರಡು ಮಾತನಾಡೋದು. ಬೆಂಗಳೂರು ನಗರದಲ್ಲಿ ಎಲ್ಲೋ ಒಂದು ಕಡೆ ನಡೀತಾ ಇತ್ತು. ಈಗ ಹೋರಾಟ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪು ಸದಾ. ಈ ವರ್ಷ ಕ್ಷೇತ್ರದ ಎಲ್ಲ ಭಾಗಗಳಲ್ಲಿ ಬಸವರಾಜ ಸ್ವಲ್ಪ ಹತ್ರ ಬನ್ನಿ ತಮ್ಮ ಸಹಕಾರ ನಿರಂತರವಾಗಿ ಹೀಗೆ ಇರಲಿ ಅಂತ ಬಯಸ್ತೀರಿ. ಸಂವಿಧಾನವನ್ನು ಕೊಟ್ಟಿದ್ದಾರೆ. ಜನತೆಯ 135ನೇ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ, ಹಾಗೂ ವಿಶೇಷವಾಗಿ ಶಿವರಾಜಪುರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಇವತ್ತಿನ ದಿವಸ ಏನು KR BDA ಕಚೇರಿ ತುಂಬ ಅದ್ಧೂರಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ 35ನೇ ಜನ್ಮದಿನದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರಾಮಾಣಿಕ ಸಂಘಟನೆಗಳ ಸಮಿತಿಯ ವತಿಯಿಂದ ಶಿವರಾಜಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರ ನಿರ್ದೇಶನದಂತೆ ಪ್ರತಿ ವರ್ಷ ಆಚರಿಸ್ತಕ್ಕಂಥ ಈ ಕಾರ್ಯಕ್ರಮವನ್ನು ಈ ವರ್ಷ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಕಾರಣಾಂತರದಿಂದ ಶಾಸಕರು ಇಲ್ಲಿ ಪಾಲ್ಗೊಳ್ಳೋಕ್ಕಾಗಲಿಲ್ಲ. ನೀವು ಕಾರ್ಯಕ್ರಮವನ್ನು ಮಾತ್ರ ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕ್ಷೇತ್ರದ ಸುಮಾರು ಮುಖಂಡರುಗಳು ಇಲ್ಲಿ ಬಂದು ಭಾಗಿಯಾಗಿ ಇಲ್ಲಿ ಅತಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಾಗಿ ಇಲ್ಲಿ ಹಬ್ಬದ ನಮ್ಮ ಏನು ಅಧ್ಯಕ್ಷರಾದಂಥ ಶೇಖರ್ ಅವರು ಮತ್ತು BSS ಅಧ್ಯಕ್ಷರು ನಾರಾಯಣ ಸ್ವಾಮಿ ಕಾರ್ಯದರ್ಶಿಗಳು ಹಾಗೂ ನಮ್ಮ ಎಲ್ಲ ಸಂಘಟನೆಯ ಸಮಿತಿಯ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಪಾಲ್ಗೊಂಡು ಅದರಲ್ಲಿ ಭಾಳ ಒಂದು ಕಾರ್ಯಕ್ರಮದಲ್ಲಿ ಆಳವಾಗಿ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಸಂಪತ್ತು ಈ ಭಾಗವನ್ನು ಎಲ್ಲ ಒಂದು ವರ್ಷ ಇನ್ನೂ ಇತರ ತಂಡದ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಒಂದು ಅಂಬೇಡ್ಕರ್ ಸಂವರ್ಧನೆ, ಅದೇ ರೀತಿಯಾಗಿ ಅನ್ನದಾನದ ಕಾರ್ಯಕ್ರಮ ಹಾಗೂ ಶ್ರೀರಾಮನವಮಿ ಪ್ರಯುಕ್ತ ನಾವು ತೀರ್ಮಾನಿಕೆ ಪಾತ್ರನ ಅದೇ ರೀತಿಯಾಗಿ ಶಿವರಾಜಪುರದ ಜನತೆಗೆ ಎಲ್ಲ ರೀತಿಯ ಒಂದು ಈ ಕಾರ್ಯಕ್ರಮದ ಭಾಗವಾಗಿ ಎಲ್ಲವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿರ್ತಕ್ಕಂಥ ನನ್ನ ನಾಗರಿಕ ಸಂಘಟನೆಗಳ ಸಮಿತಿಯ ಸದಸ್ಯರೆಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನು ಇಚ್ಛೆಪಡ್ತೀನಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಅಂಬೇಡ್ಕರ್ ಅವರ ಜನ್ಮದಿನದ ಆಚರಣೆಯನ್ನು ಅದ್ಧೂರಿಯಾಗಿ ನೆರವೇರಿಸ್ತಾರೆ. ಏನು ಅಂಬೇಡ್ಕರ್ ಅವರ ಜನ್ಮದಿನದ ಆಚರಣೆ ಅಂದರೆ ಬರೀ ಜನ್ಮದಿನದ ಆಚರಣೆ ಆಗಿರೋದಿಲ್ಲ, ಇದು ದೇಶದ ಹಬ್ಬ ಆಗಿದೆ. ಯಾರೋ ಒಂದು ಕೆಳವರ್ಗದ ಜನಾಂಗಕ್ಕೆ ಸಮಾಜದಲ್ಲಿ ಸಮಾನತೆ ದೊರಕಬೇಕು, ಸಂವಿಧಾನದ ರೂಪುರೇಷೆಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ ಅಂಬೇಡ್ಕರ್ ಈ ದೇಶದ ದೊಡ್ಡ ಆಸ್ತಿ. ಹಾಗಾಗಿ ಅವರ ಒಂದು ಹಬ್ಬದ ಆಚರಣೆ, ಹಬ್ಬದ ಆಚರಣೆಯನ್ನು ನಾವು ಅತಿ ವಿಜೃಂಭಣೆಯಿಂದ ಹೆಮ್ಮೆಯಿಂದ ನಾವು ಆಚರಣೆ ಮಾಡಬೇಕು. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಆಚರಣೆ ಮಾಡೋದನ್ನು ನಾವು ಕಳಕಳಿ
ನಮ್ಮೆಲ್ಲರ ಬೆಂಬಲ ಸದಾಕಾಲ ಇರ್ತದೆ ಅಂತ ಹೇಳಿ ನನ್ನ ಎಲ್ಲ ಸ್ನೇಹಿತರು ಧನ್ಯವಾದಗಳು ವಂದನೆಗಳನ್ನು ತಿಳಿಸ್ತೇನೆ. ಧನ್ಯವಾದ. ಅಂಬೇಡ್ಕರ್ ಅವರ 135ನೇ ದಿನಾಚರಣೆ ಪ್ರತಿ ವರ್ಷ ಕೂಡ ನಮ್ಮ ಸಂಘಟನೆಯಿಂದ ಎಲ್ಲ ಒಕ್ಕೂಟ ಸೇರಿ ಮಾಡ್ತಾಯಿದ್ವಿ. ಈ ಸಲ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಸವರಾಜಣ್ಣ ಅವರಿಗೆ ಅತಿ ಅದ್ದೂರಿಯಾಗಿ ಈ ಸಲ ಮಾಡಿದ್ದಾರೆ. ನಮ್ಮ ಬಂಧುಗಳೊಡೆ ಅವರ ಆಶೀರ್ವಾದದೊಂದಿಗೆ ನಮ್ಮ ಎಲ್ಲ BJPಯ ಮುಖಂಡರಿಗೂ ಹಾಗೂ ನಮ್ಮ ಸಮಿತಿ ಎಲ್ಲ ಸದಸ್ಯರು ಸೇರಿಕೊಂಡು ಹೊರ ವರ್ಷ ಎಲ್ಲ ಜಾಥಾ ಮಾಡಬೇಕು ಮೆರವಣಿಗೆ ಮಾಡಿ ಪ್ರತಿ ವರ್ಷ ಅದ್ದೂರಿಗಳು ಮಾಡ್ತಿರ್ತೀವಿ.